ಸೂರ್ಯಕುಮಾರ್ ಯಾದವ್ ಟಿ20 ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್. ಚೂಯಿಂಗಮ್ ಜಗಿತಾನೆ ಮೈದಾನದ ಮೂಲೆಗೂ ಕೂಡ ಬ್ಯಾಟ್ ಬೀಸುವಂತ ಸ್ಟೈಲಿಶ್ ಪ್ಲೇಯರ್. ಹೀಗಿದ್ರೂ ಕೂಡ ಸೂರ್ಯ ಅದ್ಯಾಕೋ ಏನೋ ಪಾಕಿಸ್ತಾನ ವಿರುದ್ಧ ಮಾತ್ರ ಕಂಪ್ಲೀಟ್ ಆಗಿ ಮಂಕಾಗಿದ್ದಾರೆ. 5 ಟಿ20 ಪಂದ್ಯಗಳನ್ನಾಡಿದ್ದು ಮಿನಿಮಮ್ ಸ್ಕೋರ್ ಕೂಡ ಬಂದಿಲ್ಲ. ಪಾಕ್ ವಿರುದ್ಧ ಸುಡದ ಸೂರ್ಯನ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಯುಎಇ ವಿರುದ್ಧ ಭರ್ಜರಿಯಾಗಿ ಗೆದ್ದಿರುವಂತಹ ಭಾರತ ತಂಡ ಸೆಪ್ಟೆಂಬರ್ 14ರಂದು ಅಂದ್ರೆ ಇದೇ ಭಾನುವಾರ ಪಾಕಿಸ್ತಾನ ವಿರುದ್ಧ ತನ್ನ 2ನೇ ಪಂದ್ಯವನ್ನಾಡಲಿದೆ. ಪಾಕ್ ವಿರುದ್ಧದ ಮ್ಯಾಚ್ ಅಂದಮೇಲೆ ಭಾರತದ ಆಟಗಾರರು ಕಂಪ್ಲೀಟ್ ಆಗಿ ಡಾಮಿನೇಷನ್ ಮೋಡ್ನಲ್ಲೇ ಇರ್ತಾರೆ. ಬಟ್ ಟಿ20 ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ಗೆ ಮಾತ್ರ ಇದುವರೆಗೂ ಕೂಡ ಶೈನ್ ಹೋಗೋಕೆ ಸಾಧ್ಯವಾಗಿಲ್ಲ. ಪಾಕ್ ವಿರುದ್ಧದ ಪಂದ್ಯಗಳಲ್ಲಿ ಸೂರ್ಯನಿಗೆ ಸಿಕ್ಕಿಲ್ಲ ಸಕ್ಸಸ್. ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡಬೇಕು, ಗೆಲ್ಲಬೇಕು, ವಿಶೇಷ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಎಷ್ಟೋ ಭಾರತೀಯ ಕ್ರಿಕೆಟಿಗರ ಕನಸು. ಅದೊಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅದರಲ್ಲೂ ತಂಡವನ್ನ ಲೀಡ್ ಮಾಡೋ ಕ್ಯಾಪ್ಟನ್ಗಳಿಗಂತೂ ಪಂದ್ಯ ಗೆಲ್ಲೋದೇ ಒಂದು ಪ್ರತಿಷ್ಠೆ. ಇದೀಗ ಇದೇ ಸಿಚುಯೇಷನ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದಾರೆ. ರೋಹಿತ್ ಶರ್ಮಾ ನಿವೃತ್ತಿಯಾದ ಬಳಿಕ ಕಳೆದ ವರ್ಷ ಭಾರತದ ಟಿ20 ನಾಯಕನಾಗಿರುವಂತಹ ಸೂರ್ಯಕುಮಾರ್ ಯಾದವ್ ತಂಡವನ್ನ ಮುನ್ನಡೆಸ್ತಾ ಇರುವಂತಹ ರೀತಿ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿದೆ. ಯುವ ತಂಡದೊಂದಿಗೆ ತಂಡವನ್ನ ಸಮರ್ಥವಾಗಿ ಲೀಡ್ ಮಾಡ್ತಿದ್ದಾರೆ. ಜೊತೆಗೆ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾನೆ ಬರ್ತಿದ್ದಾರೆ. ಹೀಗಿದ್ರೂ ಕೂಡ ಹಿಂದಿನ ಪಂದ್ಯಗಳಲ್ಲಿ ಪಾಕಿಸ್ತಾನ ವಿರುದ್ಧದ ಪ್ರದರ್ಶನ ಮಾತ್ರ ಕಂಪ್ಲೀಟ್ ಆಗಿ ರಿವರ್ಸ್ ಗೇರ್ ನಲ್ಲಿದೆ. ಟೋಟಲ್ ಮ್ಯಾಚ್ ಹಾಗೆ ಪಾಕ್ ವಿರುದ್ಧದ ಪರ್ಫಾರ್ಮೆನ್ಸ್ ನ ಕಂಪೇರ್ ಮಾಡಿ ನೋಡಿದ್ರೆ ಇದು ನಿಮಗೂ ಕೂಡ ಅರ್ಥವಾಗುತ್ತೆ. ಟಿ20 ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ರೆಕಾರ್ಡ್ಸ್ ಅನ್ನ ಹೊಂದಿರುವಂತಹ ಸೂರ್ಯಕುಮಾರ್ ಯಾದವ್ ಈ ಮಾದರಿಯಲ್ಲಿ ಒಟ್ಟಾರೆಯಾಗಿ ಇದುವರೆಗೆ ಅಂದ್ರೆ ಮೊನ್ನೆ ಯುಎಇ ವಿರುದ್ಧದ ಪಂದ್ಯದವರೆಗೂ ಕೂಡ ಸೇರಿ ಎಲ್ಲ ಟೋಟಲ್ ಆಗಿ 84 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 38.30 ಸರಾಸರಿಯಲ್ಲಿ 2605 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ 167 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇದರಲ್ಲಿ 21 ಅರ್ಧ ಶತಕಗಳು ಹಾಗೆ 4 ಶತಕಗಳನ್ನ ಗಳಿಸಿದ್ದಾರೆ. 2021ರ ಮಾರ್ಚ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟಿ20ಗೆ ಪದಾರ್ಪಣೆ ಮಾಡಿದಂತಹ ಸೂರ್ಯ ಕಳೆದ 4 ವರ್ಷಗಳಿಂದ ಅತ್ಯುತ್ತಮ ಪ್ರದರ್ಶನ ನೀಡ್ತಾನೆ ಬರ್ತಿದ್ದಾರೆ. ಆದ್ರೆ ಪಾಕಿಸ್ತಾನ ವಿರುದ್ಧ ಮಾತ್ರ ಒಮ್ಮೆಯೂ ಕೂಡ ಬಿಗ್ ಸ್ಕೋರ್ ಬಂದೇ ಇಲ್ಲ. ಪಾಕಿಸ್ತಾನ ವಿರುದ್ಧ ಐಸಿಸಿ ಮತ್ತು ಏಷ್ಯಾ ಕಪ್ ಸೇರಿ 5 ಟಿ20 ಪಂದ್ಯಗಳನ್ನಾಡಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಕಲೆ ಹಾಕಿರೋದೇ 64 ರನ್ಗಳನ್ನ. ಅವರ ಸರಾಸರಿ ಕೇವಲ 12.80 ಇದೆ. ಇನ್ನು ಸ್ಟ್ರೈಕ್ ರೇಟ್ ಅಂತೂ 118 ಪ್ಲಸ್ ಇದೆ. 18 ರನ್ಗಳನ್ನ ಗಳಿಸಿರೋದೇ ಅತ್ಯಧಿಕ ಸ್ಕೋರ್ ಆಗಿದೆ. ಹಾಗೆ ಇದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದೆ. ಸೊ ಈ ಮೇಲಿನ ಅಂಕಿಅಂಶಗಳನ್ನ ನೋಡಿದ್ರೇನೆ ಹೇಳಿಬಿಡಬಹುದು ಸೂರ್ಯ ಪಾಕಿಸ್ತಾನ ವಿರುದ್ಧ ಇನ್ನೂ ಕೂಡ ಪರಾಕ್ರಮ ತೋರಿಸಿಲ್ಲ ಅಂತ. ಸೂರ್ಯಕುಮಾರ್ 3 ಬಾರಿ ವಿಶ್ವಕಪ್ಗಳಲ್ಲಿ ಹಾಗೆ ಉಳಿದ 2 ಸಲ ಏಷ್ಯಾ ಕಪ್ಗಳಲ್ಲಿ ಪಾಕ್ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ. ಈ 5 ಪಂದ್ಯಗಳಲ್ಲಿ 3 ದುಬೈನಲ್ಲಿ, ಉಳಿದ 2 ಪಂದ್ಯಗಳು ಮೆಲ್ಬೋರ್ನ್ ಮತ್ತು ನ್ಯೂಯಾರ್ಕ್ನಲ್ಲಿ ನಡೆದಿದ್ವು. ಕಳೆದ 5 ಟಿ20 ಮಾದರಿಯ ಪಂದ್ಯಗಳಲ್ಲಿ ಸೂರ್ಯನ ಸ್ಕೋರ್ ಮತ್ತು ಔಟ್ ವಿಧಾನವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 2021ರಲ್ಲಿ ನಡೆದಿದ್ದಂತಹ ಟಿ20 ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ವಿರುದ್ಧ ಸೂರ್ಯಕುಮಾರ್ ಯಾದವ್ ಟಿ20 ಫಾರ್ಮೆಟ್ ಅಲ್ಲಿ ಬ್ಯಾಟ್ ಬೀಸ್ತಾರೆ. ಈ ವೇಳೆ 11 ರನ್ಗಳನ್ನ ಮಾತ್ರ ಕಲೆ ಹಾಕ್ತಾರೆ. ಹಾಗೆ 8 ಬಾಲ್ಗಳಲ್ಲಿ 11 ರನ್ ಬರುತ್ತೆ. ಇನ್ನು ಸ್ಟ್ರೈಕ್ ರೇಟ್ 137.50 ಇತ್ತು. ಇಲ್ಲಿ ಔಟ್ ಆಗಿರುವಂತಹ ವಿಧಾನ ಕ್ಯಾಚ್ ಔಟ್ ಆಗ್ತಾರೆ ಈ ಪಂದ್ಯದಲ್ಲಿ, ಅದು ಕೂಡ ಹಸನ್ ಅಲಿ ಅವರ ಬೌಲಿಂಗ್ ನಲ್ಲಿ. ಈ ಪಂದ್ಯ ದುಬೈನಲ್ಲಿ ನಡೆದಿತ್ತು. ಇದು ಮೊದಲ ಪಂದ್ಯ, ಪಾಕ್ ವಿರುದ್ಧ ಸೂರ್ಯಕುಮಾರ್ ಆಡಿದಂತ ಮೊದಲ ಟಿ20 ಪಂದ್ಯ ಇದು. ಆ ಬಳಿಕ ಏಷ್ಯಾ ಕಪ್ 2022ರಲ್ಲಿ ಪಂದ್ಯವನ್ನ ಆಡ್ತಾರೆ. ಅದು ಟಿ20 ಮಾದರಿಯಲ್ಲಿ ನಡೆದಿತ್ತು. ಅವಾಗ 18 ಬಾಲ್ಗಳಲ್ಲಿ 18 ರನ್ಗಳನ್ನ ಸ್ಕೋರ್ ಮಾಡ್ತಾರೆ. 100 ಸ್ಟ್ರೈಕ್ ರೇಟ್ ಇರುತ್ತೆ. ಇನ್ನು ಈ ಪಂದ್ಯದಲ್ಲಿ ನಸೀಂ ಶಾ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿದ್ರು, ವಿಕೆಟ್ ಅನ್ನು ಒಪ್ಪಿಸಿದ್ರು. ಈ ಪಂದ್ಯ ಕೂಡ ದುಬೈನಲ್ಲಿ ನಡೆದಿತ್ತು. ಹಾಗೆ 2022ರ ಏಷ್ಯಾ ಕಪ್ ನಲ್ಲೇ ಅಂದ್ರೆ ಫಸ್ಟ್ ಆಡಿದ್ದು ಲೀಗ್ ಹಂತದ ಪಂದ್ಯ, ಸೆಕೆಂಡ್ ಈಗ ಸೂಪರ್ ಹಂತಕ್ಕೆ ಹೋದಾಗ, ಸೂಪರ್ 4ಗೆ ಹೋದಾಗ 2ನೇ ಪಂದ್ಯ ಪಾಕಿಸ್ತಾನ ವಿರುದ್ಧ ಇರುತ್ತೆ. ಈ ಪಂದ್ಯದಲ್ಲಿ 13 ರನ್ಗಳನ್ನ ಕಲೆ ಹಾಕ್ತಾರೆ. ಹಾಗೆ 10 ಬಾಲ್ಗಳನ್ನ ಫೇಸ್ ಮಾಡಿರ್ತಾರೆ. ಈ ಪಂದ್ಯದಲ್ಲಿ 130ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿರ್ತಾರೆ. ಹಾಗೆ ಈ ಪಂದ್ಯದಲ್ಲಿ ಮೊಹಮ್ಮದ್ ನವಾಜ್ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗ್ತಾರೆ. ಈ ಪಂದ್ಯ ಕೂಡ ದುಬೈನಲ್ಲೇ ನಡೆದಿತ್ತು. ಸೊ ಇಲ್ಲಿ 3 ಪಂದ್ಯಗಳು ಕೂಡ ದುಬೈನಲ್ಲೇ ನಡೆದಿದ್ವು. ದುಬೈನಲ್ಲಿ ಪಾಕಿಸ್ತಾನ ವಿರುದ್ಧ ಸೂರ್ಯಕುಮಾರ್ ಯಾದವ್ ಅವರ ರೆಕಾರ್ಡ್ಸ್ ಇದು. ಆ ಬಳಿಕ 2022ರಲ್ಲಿ ಟಿ20 ವಿಶ್ವಕಪ್ ನಡೆಯುತ್ತೆ. ಆ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ 10 ಬಾಲ್ಗಳಲ್ಲಿ 15 ರನ್ಗಳನ್ನ ಕಲೆ ಹಾಕ್ತಾರೆ. ಇಲ್ಲಿ 150 ಸ್ಟ್ರೈಕ್ ರೇಟ್ ಇರುತ್ತೆ. ಬಟ್ ಈ ಪಂದ್ಯದಲ್ಲಿ ಕ್ಯಾಚ್ ಔಟ್ ಆಗ್ತಾರೆ. ಅದು ಕೂಡ ಹ್ಯಾರಿಸ್ ರೌಫ್ ಅವರ ಬೌಲಿಂಗ್ ನಲ್ಲಿ. ಈ ಪಂದ್ಯ ಮೆಲ್ಬೋರ್ನ್ ನಲ್ಲಿ ನಡೆದಿತ್ತು.
2022 ಪಂದ್ಯ ಇದು. ಇನ್ನು 2024ರಲ್ಲಿ ಅಂದರೆ ಕಳೆದ ವರ್ಷ ನಡೆದಿದ್ದಂಥ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ T20 ಮಾದರಿಯಲ್ಲಿ ಮತ್ತೆ ಕಣಕ್ಕಿಳಿದ ಸೂರ್ಯ 8 ಬಾಲ್ಗಳನ್ನು ಫೇಸ್ ಮಾಡಿ 7 ರನ್ಗಳನ್ನು ಕಲೆ ಹಾಕ್ತಾರೆ. ಅದು ಕೂಡ 87.50 ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು ಈ ಪಂದ್ಯದಲ್ಲೂ ಕೂಡ ಕ್ಯಾಚ್ ಔಟ್ ಆಗ್ತಾರೆ. ಅದು ಕೂಡ ಹ್ಯಾರಿಸ್ ರೌಫ್ ಅವರ ಬೌಲಿಂಗ್ನಲ್ಲೇ ನ್ಯೂಯಾರ್ಕ್ನಲ್ಲಿ ಈ ಪಂದ್ಯ ನಡೆದಿತ್ತು. ಇನ್ನು ಈ 5 ಪಂದ್ಯಗಳಲ್ಲಿ ಸೂರ್ಯಕುಮಾರ್ ಯಾದವ್ 4 ಸಲ ಕ್ಯಾಚ್ ಔಟ್ ಆಗಿದ್ದಾರೆ, 1 ಸಲ ಬೌಲ್ಡ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ T20 ವಿಶ್ವಕಪ್ನಲ್ಲಿ ಹಿಂದಿನ 2 ಟೈಮಲ್ಲೂ ಕೂಡ ಹ್ಯಾರಿಸ್ ರೌಫ್ ಅವರ ಬೌಲಿಂಗ್ನಲ್ಲೇ ವಿಕೆಟ್ ಒಪ್ಪಿಸಿದ್ದಾರೆ, 2 ಸಲ ಕ್ಯಾಚ್ ಔಟ್ ಆಗಿದ್ದಾರೆ. ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಗೂ ಕೂಡ ಹ್ಯಾರಿಸ್ ರೌಫ್ ಪಾಕ್ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಆದ್ರೆ ಇಷ್ಟು ದಿನ ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಗಿ ಭಾರತ ಪರ ಕಣಕ್ಕಿಳಿತಾ ಇದ್ರು. ಆದ್ರೆ ಈ ಸಲ ಕ್ಯಾಪ್ಟನ್ ಆಗಿ ಮೊದಲ ಬಾರಿಗೆ ಪಾಕ್ ತಂಡವನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಹಿಂದಿನದ್ದೇ ಒಂದು ಲೆಕ್ಕ, ಮುಂದಿನದ್ದು ಇನ್ನೊಂದು ಲೆಕ್ಕ ಎನ್ನುವಂತೆ ಬ್ಯಾಟ್ ಬೀಸಲೇಬೇಕಿದೆ. ಹಳೆ ಲೆಕ್ಕಗಳನ್ನೆಲ್ಲ ಚುಕ್ತ ಮಾಡಿ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸಲೇಬೇಕಿದೆ. ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಈ ಬಾರಿ ಪಾಕಿಸ್ತಾನ ವಿರುದ್ಧ ಬಿಗ್ ಸ್ಕೋರ್ ಕಲೆ ಹಾಕ್ತಾರಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.